ಹಾಯ್, ಇವತ್ತು ಇನ್ಹೆರಿಟೆನ್ಸ್ ಇನ್ ಪೈಥಾನ್ ಅನ್ನೋದು ನೋಡೋಣ. ಇನ್ಹೆರಿಟೆನ್ಸ್ ಇಸ್ ನಥಿಂಗ್ ಬಟ್ ಇನ್ಹೆರಿಟಿಂಗ್ ದ ಪ್ರಾಪರ್ಟಿ ಫ್ರಮ್ ಬೇಸ್ ಕ್ಲಾಸ್ ಅಥವಾ ಪೇರೆಂಟ್ ಕ್ಲಾಸ್ ಟು ದಿ ಡಿರೈವ್ಡ್ ಕ್ಲಾಸ್ ಅಥವಾ ನಾವು ಚೈಲ್ಡ್ ಕ್ಲಾಸ್ ಅಂತ ಕರಿತೀವಿ. ಸೊ ರಿಯಲ್ ಟೈಮ್ ನ ಸಿನಾರಿಯೋ ನಾವು ಯೋಚನೆ ಮಾಡಿದ್ರೆ, ಸೊ ಪೇರೆಂಟ್ ಇನ್ ಪ್ರಾಪರ್ಟಿ ಬೇಸಿಕಲಿ ಮಕ್ಳಿಗೆ ಬಂದಿರುತ್ತೆ, ರೈಟ್? ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ಬೋದು, ವಾಯ್ಸ್ ಆಗ್ಬೋದು, ಸ್ಕಿನ್ ಟೆಕ್ಸ್ಚರ್ ಆಗ್ಬೋದು, ಸ್ಕಿನ್ ಕಲರ್ ಆಗ್ಬೋದು, ರೈಟ್? ವಾಕಿಂಗ್ ಸ್ಟೈಲ್ ಆಗ್ಬೋದು, ಸ್ಪೀಕಿಂಗ್ ಸ್ಟೈಲ್ ಆಗ್ಬೋದು. ಓಕೆ, ಸೊ ರಿಯಲ್ ವರ್ಲ್ಡ್ ಪ್ರಾಪರ್ಟಿ ನಾವು ಯೋಚನೆ ಮಾಡಿದ್ರೆ ಸೇಮ್ ಥಿಂಗ್, ರೈಟ್? ಸೊ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಚೈಲ್ಡಿಗೆ ಬರೋದು ಸೇಮ್ ಥಿಂಗ್. ನಾವು ಕೋಡಲ್ಲೂ ಈ ಥರ ಇನ್ಹೆರಿಟೆನ್ಸ್ ಅಂತ ನಮ್ಮ ಹತ್ರ ಇದೆ. ಓವರ್ ಆಲ್ ಆಗಿ ನನ್ನ ಹತ್ರ 4 ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಇದೆ. ಒನ್ ಬಂದ್ಬಿಟ್ಟು ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್, ಸೊ ಸೆಕೆಂಡ್ ಒನ್ ಈಸ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್, ಥರ್ಡ್ ಒನ್ ಈಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್, ಫೋರ್ತ್ ಒನ್ ಈಸ್ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್. ಒನ್ ಬೈ ಒನ್ ಅಂತ ನೋಡ್ಕೊಂಡು ಹೋಗೋಣ, ರೈಟ್? Okay, single level inheritance is nothing but a child class inherits from a single parent. ನೀವು ನೋಡ್ಬೋದು ಒಂದು ಕ್ಲಾಸ್ ಇದೆ ನಮ್ಮ ಹತ್ರ. ಓಕೆ, ಅಸ್ಯೂಮ್ ಮಾಡ್ಕೊಡಿ ಆ ಕ್ಲಾಸ್ ಹೆಸರು ಚೈಲ್ಡ್ ಅಂತ. ಓಕೆ, ಕೆಳಗೆ ಏನು ಕಾಣ್ತಿದೆ ಅದು ಚೈಲ್ಡ್ ಕ್ಲಾಸ್. ಸೊ ಇನ್ನೊಂದು ಕ್ಲಾಸ್ ಇದೆ ಪೇರೆಂಟಲ್ ಕ್ಲಾಸ್. ಓಕೆ, ಸೊ ಪೇರೆಂಟಲ್ ಕ್ಲಾಸಲ್ಲಿ ಆಲ್ರೆಡಿ ನಮ್ಮ ಹತ್ರ ಅಸ್ಯೂಮ್ ಮಾಡ್ಕೊಳ್ಳಿ ನಮ್ಮ ಹತ್ರ ಸೆಟ್ ಆಫ್ ಫಂಕ್ಷನಾಲಿಟಿ ಇದೆ, ಆಟ್ರಿಬ್ಯೂಟ್ಸ್ ಮತ್ತು ಮೆಥಡ್ಸ್ ಇರುತ್ತೆ, ರೈಟ್? ಆಟ್ರಿಬ್ಯೂಟ್ಸ್ ಇಸ್ ನಥಿಂಗ್ ಬಟ್ ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ, ಕ್ಲಾಸ್ ವೇರಿಯೇಬಲ್ಸ್ ಅಥವಾ ಇನ್ಸ್ಟೆನ್ಸ್ ವೇರಿಯೇಬಲ್ಸ್ ಏನಾದರೂ ಆಗಿರ್ಬೋದು. ಓಕೆ, ಮೆಥಡ್ಸ್ ಏನಾದರೂ ಫಂಕ್ಷನಾಲಿಟಿ ಇರುತ್ತೆ ಅಂದ್ಕೊಳ್ಳಿ ಪೇರೆಂಟಲ್ ಕ್ಲಾಸಲ್ಲಿ. ಆ ಸೇಮ್ ಫಂಕ್ಷನಾಲಿಟಿ ನಮಗೆ ಚೈಲ್ಡ್ ಕ್ಲಾಸಲ್ಲೂ ಬೇಕು ಅಂದರೆ ಅದಕ್ಕೆ ಸಿಂಗಲ್ ಲೆವೆಲಲ್ಲಿ ಇನ್ಹೆರಿಟ್ ಮಾಡ್ಕೊಳ್ಬೋದು. ಓಕೆ, ಪೇರೆಂಟಲ್ ಪ್ರಾಪರ್ಟಿ, ಈ ಚೈಲ್ಡ್ ಪ್ರಾಪರ್ಟಿ ಏನಿದೆ, ಚೈಲ್ಡ್ ಕ್ಲಾಸ್ ಏನಿದೆ, ಪೇರೆಂಟಲ್ ಪ್ರಾಪರ್ಟಿನ ಸಿಂಗಲ್ ಲೆವೆಲಲ್ಲೇ ಇನ್ಹೆರಿಟ್ ಮಾಡ್ಕೊಳ್ಳೋಕ್ಕೆ ನಾವು ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಅಂತೀವಿ. ನೋಡಿ, ಎರಡೇ ಕ್ಲಾಸ್ ಇದೆ. ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಇದು ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ. ಕ್ಲಾಸ್ ಬಿ ಏನು ಮಾಡುತ್ತೆ, ಕ್ಲಾಸ್ ಎದು ಪ್ರಾಪರ್ಟೀಸ್ ಮತ್ತು ಆಟ್ರಿಬ್ಯೂಟ್ಸ್ ಏನಿದೆ ಅದು ಇನ್ಹೆರಿಟ್ ಮಾಡ್ಕೊಳ್ಳುತ್ತೆ, ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಅಂತೀವಿ. ಸೊ ನೆಕ್ಸ್ಟ್ ನೋಡೋಣ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂದರೆ ಏನು? ಈ ಕ್ಲಾಸ್ ಇನ್ಹೆರಿಟ್ಸ್ ಫ್ರಮ್ ದ ಕ್ಲಾಸ್ ದಟ್ ಹ್ಯಾಸ್ ಆಲ್ರೆಡಿ ಇನ್ಹೆರಿಟೆಡ್ ಫ್ರಮ್ ದ ಅನದರ್ ಕ್ಲಾಸ್. ಅಂದರೆ ಏನರ್ಥ, ಒಂದು ಕ್ಲಾಸ್ ಇದು ಕ್ಲಾಸ್ ಸಿ ಏನಿದೆ ಅದು ಬಿ ಇಂದ ಇನ್ಹೆರಿಟ್ ಮಾಡ್ಕೊಳ್ಳುತ್ತೆ ಪ್ರಾಪರ್ಟೀಸ್ನ. ಬಿ ಆಲ್ರೆಡಿ ಎ ಇಂದ ಇನ್ಹೆರಿಟ್ ಮಾಡ್ಕೊಂಡಿರುತ್ತೆ. ಅಸ್ಯೂಮ್ ಮಾಡ್ಕೊಳ್ಳಿ ಇದು ಗ್ರ್ಯಾಂಡ್ ಪೇರೆಂಟ್ ಅನ್ಕೊಳ್ಳಿ. ಓಕೆ, ಗ್ರ್ಯಾಂಡ್ ಪೇರೆಂಟ್ ಇಂದ ಏನು ಪ್ರಾಪರ್ಟೀಸ್ ಇದೆ, ಆಟ್ರಿಬ್ಯೂಟ್ಸ್ ಇದೆ ಅದು ಪೇರೆಂಟಿಗೆ ಬಂದಿರುತ್ತೆ, ರೈಟ್? ಸೊ ಪೇರೆಂಟಿನ ಪ್ರಾಪರ್ಟೀಸ್ ಆಗಿರಲಿ, ಆಟ್ರಿಬ್ಯೂಟ್ಸ್ ಆಗಿರಲಿ ಚೈಲ್ಡಿಗೆ ಬಂದಿರುತ್ತೆ. ಸೊ ಇಲ್ಲಿ ಮೋರ್ ದೆನ್ ಒನ್ ಲೆವೆಲ್ ಆಗಿದೆ, ರೈಟ್? ಮೋರ್ ದೆನ್ ಒನ್ ಲೆವೆಲ್ ಈಸ್ ನಥಿಂಗ್ ಬಟ್ ಮಲ್ಟಿ ಲೆವೆಲ್. ನಾಟ್ ಓನ್ಲಿ ಗ್ರ್ಯಾಂಡ್ ಪೇರೆಂಟಲ್ ಆಗಿರ್ಬೋದು, ಸೊ ಆನ್ಸಿಸ್ಟರ್ಸ್ ಇಂದಾನು ತಗೊಂಡಿದ್ರೆ ಮಲ್ಟಿ ಲೆವೆಲ್ ಆಗಿ ನಮ್ದು ಏನು ಪ್ರಾಪರ್ಟೀಸ್ ಅಥವಾ ಏನು ಫಂಕ್ಷನಾಲಿಟೀಸ್ ಇದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅದು ಇನ್ಹೆರಿಟ್ ಆಗುತ್ತೆ, ರೈಟ್? ಸೊ ಇದಕ್ಕೆ ಬೇಸ್ ಕ್ಲಾಸ್ ಅಂತೀವಿ, ಡಿರೈವ್ಡ್ ಕ್ಲಾಸ್ ಎ ಅಂತೀವಿ, ಡಿರೈವ್ಡ್ ಕ್ಲಾಸ್ ಬಿ ಅಂತ ಅಂತೀವಿ ಬೇಸಿಕಲಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ನೆಕ್ಸ್ಟ್ ನಮ್ಮ ಹತ್ರ ಇದೆ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂದ್ರೆ ಏನು? ಈ ಕ್ಲಾಸ್, ಈ ಚೈಲ್ಡ್ ಕ್ಲಾಸ್ ಇನ್ಹೆರಿಟ್ಸ್ ಫ್ರಮ್ ಮೋರ್ ದೆನ್ ಒನ್ ಪೇರೆಂಟಲ್ ಕ್ಲಾಸ್. ಸೊ ಏನು, ಈಗ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ನಮ್ಮ ಹತ್ರ ಚೈಲ್ಡ್ ಕ್ಲಾಸ್ ಇದೆ. ಇಂಡಿವಿಜುವಲ್ ಪೇರೆಂಟಲ್ ಕ್ಲಾಸಿಂದ, ಮೋರ್ ದೆನ್ ಒನ್ ಇಂಡಿವಿಜುವಲ್ ಪೇರೆಂಟಲ್ ಕ್ಲಾಸಿಂದ ಇನ್ಹೆರಿಟೆನ್ಸ್ ಆಗೋಕ್ಕೋಸ್ಕರ ನಾವು ಮಲ್ಟಿಪಲ್ ಇನ್ಹೆರಿಟ್ ಅಂತೀವಿ. ನೋಡಿ, ಇಲ್ಲಿ ನಾವು ಎಕ್ಸಾಂಪಲ್ ನೋಡ್ಬೋದು. ಫಾದರ್ ಅನ್ನೋದು ಒಂದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಕ್ಲಾಸ್, ರೈಟ್? ಮದರ್ ಅನ್ನೋದು ಇನ್ನೊಂದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಕ್ಲಾಸ್. ಈ ಫಾದರ್ ಮತ್ತು ಮದರ್ ಇಂದು ಪ್ರಾಪರ್ಟೀಸ್ ಏನಿದೆ ನಮ್ಮ ಚೈಲ್ಡಿಗೆ ಏನು ಇದೆ, ಓಕೆ, ಫಾದರ್ ಆ್ಯಂಡ್ ಮದರ್ ಇನ್ ಪ್ರಾಪರ್ಟಿ ಚೈಲ್ಡಿಗೆ ಇನ್ಹೆರಿಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ನೋಡಿ, ಇಲ್ಲಿ ಎರಡು ಬೇಸ್ ಕ್ಲಾಸಸ್ ಇದೆ. ಓಕೆ, ಪ್ರೀವಿಯಸ್ ಸಿಂಗಲ್ ಲೆವೆಲ್ ಆಸ್ ವೆಲ್ ಆಸ್ ಮಲ್ಟಿ ಲೆವೆಲ್ ಅಲ್ಲಿ ಸಿಂಗಲ್ ಬೇಸ್ ಕ್ಲಾಸ್ ಇತ್ತು, ರೈಟ್? ಇಲ್ಲಿ ಮೋರ್ ದೆನ್ ಒನ್ ಬೇಸ್ ಕ್ಲಾಸ್ ಇದೆ, ರೈಟ್? ಸೊ ಒಂದು ಫಾದರ್ ಇನ್ ಒನ್ ಬೇಸ್ ಕ್ಲಾಸ್, ಮದರ್ ಇನ್ ಒನ್ ಬೇಸ್ ಕ್ಲಾಸ್. ಸೊ ಎರಡು ಪ್ರಾಪರ್ಟೀಸ್ ಏನಾಗ್ತಿದೆ, ಸೊ ನಮ್ಮ ಡಿರೈವ್ಡ್ ಕ್ಲಾಸ್ ಹೀಗೆ ಇನ್ಹೆರಿಟ್ ಆಗ್ತದೆ. ದಿಸ್ ಇಸ್ ಕಾಲ್ಡ್ ಆಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಒಂದು ಥಿಂಗ್ ನಮಗೆ ಗೊತ್ತಿರಬೇಕು, ಜಾವಾದಲ್ಲಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಸಪೋರ್ಟ್ ಆಗಲ್ಲ, ರೈಟ್? ಬೈ ಯೂಸಿಂಗ್ ಇಂಟರ್ಫೇಸಸ್ ನಾವು ಅದು ಅಚೀವ್ ಮಾಡ್ಕೊತೀವಿ. ಬಟ್ ಪೈಥಾನ್ ಕಂಪ್ಲೀಟ್ಲಿ ಸಪೋರ್ಟ್ಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್. ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಅಂದ್ರೆ ಏನು? ಮಲ್ಟಿಪಲ್ ಚೈಲ್ಡ್ ಕ್ಲಾಸ್ ಇನ್ಹೆರಿಟ್ಸ್ ಫ್ರಮ್ ಎ ಸಿಂಗಲ್ ಪೇರೆಂಟಲ್ ಕ್ಲಾಸ್. ನೋಡಿ, ಇಲ್ಲಿ ಒನ್ ಬೇಸ್ ಕ್ಲಾಸ್ ಇದೆ. ಬೇಸ್ ಕ್ಲಾಸ್ ಅಂದ್ರೆ ನಮ್ಮ ಪೇರೆಂಟಲ್ ಕ್ಲಾಸ್, ರೈಟ್? ಪೇರೆಂಟಲ್ ಕ್ಲಾಸ್ ಇದೆ. ಆ ಒಂದು ಸಿಂಗಲ್ ಪೇರೆಂಟಲ್ ಕ್ಲಾಸ್ ಇಂದ ಮಲ್ಟಿಪಲ್ ಡಿರೈವ್ ಕ್ಲಾಸಸ್ ಅಥವಾ ಮಲ್ಟಿಪಲ್ ಚೈಲ್ಡ್ ಕ್ಲಾಸಸ್ಗೆ ಇನ್ಹೆರಿಟ್ ಆಗಿರುತ್ತೆ. ನೋಡಿ, ಚೈಲ್ಡ್ ಕ್ಲಾಸಸ್ 1 ಅದು ಸೇಮ್ ಪೇರೆಂಟಲ್ ಕ್ಲಾಸ್ ಇಂದ ಇನ್ಹೆರಿಟ್ ಆಗಿದೆ. ಇನ್ನೊಂದು ಕ್ಲಾಸ್ 2 ಇದೆ, ಓಕೆ, ಚೈಲ್ಡ್ ಕ್ಲಾಸ್ 2 ಅನ್ಕೊಳ್ಳಿ. ಓಕೆ, ಸೊ ಅದು ಸೇಮ್ ಪೇರೆಂಟ್ ಇಂದ ಇನ್ಹೆರಿಟ್ ಆಗಿದೆ. ಸೊ ಪ್ರಾಕ್ಟಿಕಲ್ ವೇಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅದು ಈಗ ನೋಡೋಣ. ಓಕೆ, ಸೊ ನಾನು ಏನು ಮಾಡ್ತೀನಿ, VS ಕೋಡ್ನ ಓಪನ್ ಮಾಡ್ಕೊತೀನಿ. ಓಕೆ, ಸೊ ನಾನು ಈ VS ಕೋಡಿನ
ನಾನು ಆಲ್ರೆಡಿ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ 16_inheritance.py ಅಂತ ಹೇಳಿ. ಓಕೆ, ಸೊ ಒನ್ ಬೈ ಒನ್ ಅಂತ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡೋದು ನೋಡೋಣ. ಓಕೆ, ಫಸ್ಟ್ ಥಿಂಗ್ ನಾವು ನೋಡಬೇಕು ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್. ಒಂದು ಡಿರೈವ್ಡ್ ಕ್ಲಾಸ್ ಏನಿದೆ ಅದು ಒಂದು ಸಿಂಗಲ್ ಪೇರೆಂಟಲ್ ಕ್ಲಾಸ್ ಇಂದ ಇನ್ಹೆರಿಟ್ ಆಗುತ್ತೆ ಅಂತ, ರೈಟ್? ಸೊ ಅಸ್ಯೂಮ್ ಮಾಡ್ಕೊಳ್ಳೋಣ ಸೇಮ್ ಥಿಂಗ್. ನಾನು ಒಂದು ಕೆಲಸ ಮಾಡ್ತೀನಿ, ಕ್ಲಾಸ್ ಪೇರೆಂಟ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಅದರಲ್ಲಿ ಒಂದು ಮೆಥಡ್ ಇದೆ. ಓಕೆ, ಸೊ ಡೆಫ್ ಪೇರೆಂಟ್ ಪಿ ಡಿಸ್ಪ್ಲೇ ಅಂತ ಇಟ್ಕೊಂತೀನಿ. ಓಕೆ, ಪಿ ಡಿಸ್ಪ್ಲೇ ಇಸ್ ನಥಿಂಗ್ ಬಟ್ ಪೇರೆಂಟಲ್ ಡಿಸ್ಪ್ಲೇ ಅನ್ಕೊಳ್ಳಿ. ಓಕೆ, ಸೆಲ್ಫ್ ಇಸ್ ಮ್ಯಾಂಡೇಟರಿ ಹಿಯರ್. ಓಕೆ, ಸೆಲ್ಫ್ ಅಂದ್ರೆ ಏನು? ಅಗೇನ್ ಸೆಲ್ಫ್ ಇಸ್ ಅನ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಅಲ್ಲ, ಸೆಲ್ಫ್ ಇಸ್ ಅನ್ ಆರ್ಗ್ಯುಮೆಂಟ್ ದಟ್ ಕಾಲ್ ಇಟ್ ಸೆಲ್ಫ್ ಅಂತೀವಿ. ಓಕೆ, ಸೊ ಅಸ್ಯೂಮ್ ನಾನು ಇಲ್ಲಿ ಪ್ರಿಂಟ್ ಮಾಡ್ತೀನಿ, ದಿಸ್ ಇಸ್ ಪೇರೆಂಟ್ ಪ್ರಾಪರ್ಟಿ ಅಂತ. ಓಕೆ, ಸಿಮಿಲರ್ಲಿ ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ. ಫೈನ್, ಕ್ಲಾಸ್ ಚೈಲ್ಡ್ ಅಂತ ಹೇಳಿ. ಓಕೆ, ಈ ಚೈಲ್ಡ್ ಅಲ್ಲೂ ಸಿ ಡಿಸ್ಪ್ಲೇ ಅಂತ ಒಂದು ನಾನು ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಪ್ರಿಂಟ್ ಮಾಡ್ತೀನಿ, ದಿಸ್ ಇಸ್ ಚೈಲ್ಡ್ ಪ್ರಾಪರ್ಟಿ, ರೈಟ್? ಓಕೆ, ಸೊ ಅಸ್ಯೂಮ್ ಮಾಡಿ ಈಗ ನಾನು ಈ ಚೈಲ್ಡಿನ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ಫೈನ್, ನಾವು ಆಲ್ರೆಡಿ ಗೊತ್ತಿದೆ ಕ್ಲಾಸಸ್ ಮತ್ತು ಆಬ್ಜೆಕ್ಟ್ಸ್ ನಾವು ನೋಡಿದ್ದೀವಿ, ರೈಟ್? ಹೇಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೋದು. ಆಬ್ಜೆಕ್ಟ್ಸ್ ಯಾತಿಗೋಸ್ಕರ ನಾವು ಕ್ರಿಯೇಟ್ ಮಾಡ್ಬೋದು? ಫಸ್ಟ್ ನಾವು ಅಫ್ಕೋರ್ಸ್ ನಾವು ಪ್ರಾಪರ್ಟಿ ಏನು ಕ್ಲಾಸ್ ಇದೆ ಅದರಿಂದ ಆಟ್ರಿಬ್ಯೂಟ್ಸ್ ಮತ್ತು ಮೆಥಡ್ನ ಆಕ್ಸೆಸ್ ಮಾಡೋಕ್ಕೋಸ್ಕರ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು, ರೈಟ್? ನಾವು ಮಲ್ಟಿಪಲ್ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ಬೋದು. ಆಬ್ಜೆಕ್ಟಿಗೆ ಇನ್ಸ್ಟೆನ್ಸ್ ಅಂತಲೂ ಕರಿತೀವಿ, ಇನ್ಸ್ಟೆನ್ಸ್ ಆಫ್ ಕ್ಲಾಸ್ ಅಂತೀವಿ, ರೈಟ್? ಮಲ್ಟಿಪಲ್ ಆಬ್ಜೆಕ್ಟ್ಸು ಕ್ರಿಯೇಟ್ ಮಾಡ್ಬೋದು. ಅಸ್ಯೂಮ್ ಮಾಡ್ಕೊಳ್ಳಿ, ಸೊ ನಾನು ಈ ಚೈಲ್ಡಿಂದ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಸಿ ಅಂತ ಹೇಳಿದರೆ ಚೈಲ್ಡ್ ಅನ್ಕೊಳ್ಳಿ. ಓಕೆ, ಒಂದು ಆಬ್ಜೆಕ್ಟ್ ಏನಾದರೂ ಹೆಸರು ಕೊಡ್ಬೋದು. ಓಕೆ, ಸೊ ಚೈಲ್ಡ್ ಅಂತ ಹೇಳ್ಬಿಟ್ಟು ನಾನು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ. ಸಿ ಡಿಸ್ಪ್ಲೇ ಅಂತ ಬರೀತೀನಿ. ಓಕೆ, ಈಗ ಆಕ್ಸೆಸ್ ಆಗತ್ತಾ ಅದರಿಂದ? ನೋಡಿ, ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದು ಚೈಲ್ಡಿಂದು. ಆ ಚೈಲ್ಡ್ ಯೂಸ್ ಮಾಡ್ಕೊಂಡು ಒಂದು ಮೆಥಡ್ನ ಆಕ್ಸೆಸ್ ಮಾಡ್ಬೋದು, ಆಫ್ಕೋರ್ಸ್ ಮಾಡ್ಬೋದು, ರೈಟ್? ಸೊ ಏನು ಮಾಡ್ತೀನಿ ನಾನು, ಪೈಥಾನ್ 16 ಅಂತ ಹೇಳ್ಬಿಟ್ಟು ಟ್ಯಾಬ್ ಓದ್ತೀನಿ, ಸೊ ದಟ್ ಆಟೋಮೆಟಿಕ್ಲಿ ಫೈಲ್ ನೇಮ್ ಬರುತ್ತೆ. ಇಲ್ಲಿ ನೋಡಿ, ದಿಸ್ ಈಸ್ ಚೈಲ್ಡ್ ಪ್ರಾಪರ್ಟಿ ಅಂತ ಬಂತು. ಈಗ ಈ ಕ್ಲಾಸಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರೋದು ನಾನು ಸಿ ಅಂತ. ಈಗ ಆ ಆಬ್ಜೆಕ್ಟ್ ಯೂಸ್ ಮಾಡ್ಕೊಂಡು ನಾನು ಪಿ ಡಿಸ್ಪ್ಲೇ ಕಾಲ್ ಮಾಡ್ಬೋದಾ? ಆಫ್ಕೋರ್ಸ್ ಕಾಲ್ ಮಾಡೋಕ್ಕಾಗಲ್ಲ, ರೈಟ್? ಯಾಕಂದರೆ ಅದು ಹುಡುಕತ್ತೆ ಹೋಗಿ, ಇದು ಪಿ ಡಿಸ್ಪ್ಲೇ ಅನ್ನೋದು ಈ ಕ್ಲಾಸ್ ಒಳಗೆ ಹೋಗಿ ಎಲ್ಲಿದೆ ಪಿ ಡಿಸ್ಪ್ಲೇ? ಇಲ್ಲ, ಬರೀ ನನ್ನ ಹತ್ರ ಇರೋದು ಸಿ ಡಿಸ್ಪ್ಲೇ ಅಷ್ಟೇ ಅಂತ. ಬಟ್ ನಮ್ಮ ಹತ್ರ ಪಿ ಡಿಸ್ಪ್ಲೇ ಅಂತ ಇದೆ ಪೇರೆಂಟಿಂದು, ಸೊ ನಾವು ಇನ್ಹೆರಿಟೇ ಆಗಿಲ್ಲ. ಬೋತ್ ಆರ್ ಇಂಡಿಪೆಂಡೆಂಟ್ ಕ್ಲಾಸಸ್. ಸೊ ಅದಕ್ಕೆ ರಿಲೇಷನ್ ಮಾಡಬೇಕು, ರೈಟ್? ಹೇಗಾದರೂ ಸೊ ದಟ್ ವಿ ಕ್ಯಾನ್ ಸಿಂಗಲ್ ಲೆವೆಲ್ ಇನ್ಹೆರಿಟ್ ಮಾಡಬೇಕೀಗ. ಸೊ ಹೇಗೆ ಮಾಡ್ಬೋದು? ಬೈ ಯೂಸಿಂಗ್ ಪ್ಯಾರಂಥೆಸಿಸ್. ಓಕೆ, ಈ ಪ್ಯಾರಂಥೆಸಿಸ್ ಒಳಗೆ ಬಂದ್ಬಿಟ್ಟು PARENT ಪೇರೆಂಟ್ ಅಂತ ಕೊಟ್ಟಿದ ತಕ್ಷಣ ಈಗ ನಾನು C.P ಡಿಸ್ಪ್ಲೇ ಅಂತ ಮಾಡಿ ಈಗ ರನ್ ಮಾಡ್ತೀನಿ ನೋಡಿ. ಸೊ ಈಗ ಆರಾಮಾಗಿ ಅದು ಪೇರೆಂಟಲ್ಲಿಂದ ಏನು ಪ್ರಾಪರ್ಟಿ ಇತ್ತು, ಐ ಮೀನ್ ಮೆಥಡ್ ಇತ್ತು, ಅದು ಇನ್ಹೆರಿಟ್ ಆಯಿತು ಚೈಲ್ಡಿಗೆ, ರೈಟ್? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್, ರೈಟ್? ಪೇರೆಂಟ್ ಟು ಚೈಲ್ಡ್ ಏನಿದೆ ಅದು ಇನ್ಹೆರಿಟ್ ಮಾಡ್ಕೊಂಡಿದೆ ಪೇರೆಂಟಲ್ ಪ್ರಾಪರ್ಟಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ. ಸೊ ಅಸ್ಯೂಮ್ ಮಾಡ್ಕೊಳ್ಳಿ, ಓಕೆ, ಆಸ್ ಎ ಸೆಡ್ ಯು ಮೋರ್ ದೆನ್ ಒನ್ ಲೆವೆಲ್ ಇರುತ್ತೆ, ರೈಟ್? ಪೇರೆಂಟ್ ಟು ಚೈಲ್ಡ್ ಇರಲ್ಲ. ಸೊ ಅದರಿಂದ ಮೇಲ್ಗಡೆನೂ ಒಂದು ಲೆವೆಲ್ಸ್ ಇರುತ್ತೆ, ಆನ್ಸಿಸ್ಟರ್ಸ್ ಅಂತಲೂ ತಗೊಳ್ಬೋದು. ಓಕೆ, ಸೊ ನಾನು ಒಂದು ಕೆಲಸ ಮಾಡ್ತೀನಿ, ಗ್ರ್ಯಾಂಡ್ ಪೇರೆಂಟ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ, ಸೊ ದಟ್ ಇಟ್ ಹ್ಯಾಸ್ ಒನ್ ಮೆಥಡ್. ಅಸ್ಯೂಮ್ ಮಾಡ್ಕೊಳ್ಳಿ GP ಡಿಸ್ಪ್ಲೇ ಅಂತ, ಗ್ರ್ಯಾಂಡ್ ಪೇರೆಂಟಲ್ ಡಿಸ್ಪ್ಲೇ ಅಂದ್ಕೊಳ್ಳಿ. ಓಕೆ, ಅದರಲ್ಲಿ ಸೆಲ್ಫ್ ಈಸ್ ಮ್ಯಾಂಡೇಟರಿ ಇರುತ್ತೆ. ಫಂಕ್ಷನ್ ಕ್ಲಾಸ್ ಒಳಗೆ ಬಂದರೆ ಸೆಲ್ಫ್ ಕೊಡಲೇಬೇಕಾಗುತ್ತೆ. ಸೊ ಇಲ್ಲಿ ಬಂದು ಪ್ರಿಂಟ್ ಮಾಡ್ತೀನಿ, ದಿಸ್ ಈಸ್ ಗ್ರ್ಯಾಂಡ್ ಪೇರೆಂಟ್ ಪ್ರಾಪರ್ಟಿ ಅಂತ. ಓಕೆ, ಫೈನ್. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನಾನು ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ, ಪೇರೆಂಟ್ ಕ್ಲಾಸ್ ಅಂತ. ಓಕೆ, ಪೇರೆಂಟ್ ಅಂತ ಹೇಳಿ. ಓಕೆ, ಸೊ ಈ ಪೇರೆಂಟ್ ಕ್ಲಾಸಲ್ಲಿ ಅಗೇನ್ ಒಂದು ಪ್ರಾಪರ್ಟಿ ಮೆಥಡ್ ಬರಿತೀನಿ. ಓಕೆ, ಪಿ ಡಿಸ್ಪ್ಲೇ ಅಂತ ಬರಿತೀನಿ. ಓಕೆ, ಸೆಲ್ಫ್ ಪ್ರಿಂಟ್ ಮಾಡ್ತೀನಿ, ದಿಸ್ ಈಸ್ ಪೇರೆಂಟ್ ಪ್ರಾಪರ್ಟಿ ಅಂತ ಬರಿತೀನಿ. ಫೈನ್. ಓಕೆ, ಸೊ ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ, ಚೈಲ್ಡ್ ಅಂತ. ಈ ಚೈಲ್ಡಲ್ಲಿ ಇನ್ನೊಂದು ಅದರ ಆದಂಥ ಒಂದು ಪ್ರಾಪರ್ಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ರೈಟ್? ಚೈಲ್ಡಿಂದು. ಸೊ ಸಿ ಡಿಸ್ಪ್ಲೇ ಅಂತ ಬರೀತೀನಿ. ಫೈನ್. ಸೊ ಇನ್ನೂ ನಾನು ಮಲ್ಟಿಪಲ್ ಇನ್ಹೆರಿಟೆನ್ಸ್ ಮಾಡಿಲ್ಲ, ಸೊ ಈಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ದಿಸ್ ಈಸ್ ಚೈಲ್ಡ್ ಪ್ರಾಪರ್ಟಿ ಅಂತ ಬರೀತೀನಿ. ಫೈನ್. ಈಗ ನಾನು ಚೈಲ್ಡಿನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ನಮ್ಗೆ ಆಲ್ರೆಡಿ ಗೊತ್ತು ಏನು ಆಬ್ಜೆಕ್ಟ್ ಹೆಸರು ಕುಡ್ ಬಿ ಎನಿಥಿಂಗ್, ರೈಟ್? ನಾನು ಸಿ ಅಂತ ಇಟ್ಕೊಂಡಿರ್ತೀನಿ, ಚೈಲ್ಡ್ ಅಂತ ಹೇಳಿ. ಓಕೆ, ಈಗ ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು. ನಾನು ಈ ಆಬ್ಜೆಕ್ಟ್ ಯೂಸ್ ಮಾಡ್ಕೊಂಡು
ನಾನು ಸಿ ಡಿಸ್ಪ್ಲೇನ ಆರಾಮಾಗಿ ಕಾಲ್ ಮಾಡ್ಕೊಳ್ಬೋದು. ಅದ್ರದ್ದು ಆರಾಮಾಗಿ ಆ ಕ್ಲಾಸಿಂದು ಏನಿದೆ ಪ್ರಾಪರ್ಟಿನ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು, ರೈಟ್. ಸೊ ಈಗ ನಾನು ಪ್ರಿಂಟ್ ಮಾಡಿದರೆ ನೋಡಿ, ದಿಸ್ ಈಸ್ ಚೈಲ್ಡ್ ಪ್ರಾಪರ್ಟಿ ಅಂತ ಬರ್ತಿದೆ. ಓಕೆ, ಸೊ ಈಗ ಅವ್ನು ಪೇರೆಂಟಲ್ ಡಿಸ್ಪ್ಲೇ ಮಾಡ್ಬೋದಾ, ಪಿ ಡಿಸ್ಪ್ಲೇ ಅಂತ ಮಾಡ್ಬೋದಾ ಆ ಚೈಲ್ಡ್? ಪಿ ಡಿಸ್ಪ್ಲೇ ಆಗಲ್ಲ, ರೈಟ್. ಪಿ ಡಿಸ್ಪ್ಲೇ ನೋಡಿ ಆಲ್ರೆಡಿ ನಮ್ ಅದು ತಗೊಳ್ತಾನೆ ಇಲ್ಲ, ಯಾಕಂದ್ರೆ ಪಿ ಡಿಸ್ಪ್ಲೇ ಅನ್ನೋದು ಮೆಥಡ್ ಈ ಚೈಲ್ಡ್ ಕ್ಲಾಸ್ ಒಳಗೆ ಇಲ್ಲೇ ಇಲ್ಲ, ಯಾಕಂದ್ರೆ ನಾವು ಇನ್ನೂ ಇನ್ಹೆರಿಟೆನ್ಸು ಮಾಡಿಲ್ಲ. ಸೊ ಫಸ್ಟ್ ಏನು ಮಾಡ್ತೀನಿ, ಏನು ಪೇರೆಂಟ್ ಏನಿದೆ ಅದರಿಂದ ಪ್ರಾಪರ್ಟಿನ ಆಕ್ಸೆಸ್ ಮಾಡ್ಬೇಕಂದ್ರೆ ಇನ್ಹೆರಿಟ್ ಮಾಡ್ಕೊಳ್ಬೇಕು. ನಮ್ಗೆ ಆಲ್ರೆಡಿ ನಾವು ಒಂದು ಕಲ್ತಿದ್ದೀವಿ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಅಂತ. ಪ್ಯಾರೆಂಥಿಸಿಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಪೇರೆಂಟ್ನ ಪ್ರಾಪರ್ಟಿ ಈಗ ನೋಡಿ ಇದು ನೀವು ನೋಡ್ಬೋದು ಇಲ್ಲಿ. ಓಕೆ, ಈ ಮೆಥಡ್ ಕಾಲ್ ಆಗ್ತಿದೆ. ಈಗ ನಾನೀಗ ರನ್ ಮಾಡಿದ್ರು ಅದು ಆರಾಮಾಗಿ ಏನು ಚೈಲ್ಡಿಂದ ಆಬ್ಜೆಕ್ಟ್ ಇದೆ ಅದು ಆರಾಮಾಗಿ ಪೇರೆಂಟಿನ ಪ್ರಾಪರ್ಟಿ ಆಕ್ಸೆಸ್ ಆಗ್ತಿದೆ. ಸಿಮಿಲರ್ಲಿ ಈ ಸೇಮ್ ಚೈಲ್ಡ್ ಗ್ರ್ಯಾಂಡ್ ಪೇರೆಂಟಿನ ಪ್ರಾಪರ್ಟಿ ಆಕ್ಸೆಸ್ ಮಾಡ್ಬೋದಾ ನೋಡೋಣ. ಜಿ ಪಿ ಡಿಸ್ಪ್ಲೇ ಅಂತ ಬರೀತೀನಿ. ಓಕೆ, ಸೇವ್ ಮಾಡ್ತೀನಿ. ನೋಡಿ ಜಿ ಪಿ ಡಿಸ್ಪ್ಲೇ ಹೈಲೈಟೇ ಆಗ್ತಿಲ್ಲ. ಹೋಗಿ ರನ್ ಮಾಡಿದ್ರು ಜಿ ಪಿ ಡಿಸ್ಪ್ಲೇ ಈಸ್ ನೋಡಿ ಚೈಲ್ಡ್ ಆಬ್ಜೆಕ್ಟ್ ಹ್ಯಾಸ್ ನೋ ಆಟ್ರಿಬ್ಯೂಟ್ ಕಾಲ್ಡ್ ಜಿ ಪಿ ಡಿಸ್ಪ್ಲೇ, ಡು ಯು ಮೀನ್ ಪಿ ಡಿಸ್ಪ್ಲೇ ಅಂತ ಕೇಳ್ತಿದೆ. ಬೇಡ, ನೋಡಿ ನಾವು ಬೇಸಿಕಲಿ ಈ ಚೈಲ್ಡ್ ಗ್ರ್ಯಾಂಡ್ ಪೇರೆಂಟಲ್ ಪ್ರಾಪರ್ಟಿನೇ ಇನ್ಹೆರಿಟ್ ಮಾಡಿಲ್ಲ. ಸೊ ನಾವು ಏನು ಮಾಡ್ತೀವಿ, ಮಲ್ಟಿ ಲೆವೆಲ್ ಮಾಡಬೇಕು. ಮಲ್ಟಿ ಲೆವೆಲ್ ಅಂದರೆ ಈ ಪೇರೆಂಟಲ್ ಪ್ರಾಪರ್ಟಿಗೆ ಇಂದ ಸೊ ಪೇರೆಂಟ್ ಏನು ಮಾಡುತ್ತೆ, ಗ್ರ್ಯಾಂಡ್ ಪೇರೆಂಟಿಂದ ಏನು ಪ್ರಾಪರ್ಟಿ ಇದೆ ಅದು ಇನ್ಹೆರಿಟ್ ಮಾಡ್ಕೊಳ್ಳುತ್ತೆ. ಸೊ ಗ್ರ್ಯಾಂಡ್ ಪೇರೆಂಟ್, ಸೊ ಇಂಡೈರೆಕ್ಟ್ಲಿ ಗ್ರ್ಯಾಂಡ್ ಪೇರೆಂಟಿನ ಪ್ರಾಪರ್ಟಿ ಪೇರೆಂಟಿಗೆ ಬಂದಿರುತ್ತೆ, ರೈಟ್. ಸೇಮ್ ಗ್ರ್ಯಾಂಡ್ ಪೇರೆಂಟಿನ ಪ್ರಾಪರ್ಟಿ ಆಫ್ ಕೋರ್ಸ್ ಚೈಲ್ಡಿಗೂ ಇನ್ಹೆರಿಟ್ ಆಗಿರುತ್ತೆ. ಸೊ ಈಗ ನೋಡಿ, ಈಗ ನಾನು ಸೇವ್ ಮಾಡಿಬಿಟ್ಟು ಸೇಮ್ ಥಿಂಗ್ನ ರನ್ ಮಾಡಿದರೆ ನೋಡಿ 3 ಪ್ರಾಪರ್ಟೀಸ್ನ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ನೋಡಿ ಇಲ್ಲಿ ಬರೀ ಇಷ್ಟು ತೊಗೊಂಡಿದ್ರೆ ಸಿಂಗಲ್ ಲೆವೆಲ್ ಆಯಿತು, ಇನ್ನೊಂದು ಅದ್ರ ಮೇಲ್ಗಡೆ ಇನ್ನೊಂದು ಲೆವೆಲ್ ಇದೆ, ಮೋರ್ ದೆನ್ ಒನ್ ಲೆವೆಲ್ ಈಸ್ ನಥಿಂಗ್ ಬಟ್ ಮಲ್ಟಿ ಲೆವೆಲ್. ಓಕೆ, ಇದು ಮಲ್ಟಿ ಲೆವೆಲ್ ಇನ್ ಎಕ್ಸಾಂಪಲ್. ನೆಕ್ಸ್ಟ್ ನೋಡೋಣ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಸೊ ಏನು ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಲ್ಲಿ ಏನು ಕಲ್ತಿದ್ದೀವಿ ನಾವು? ಸೊ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಲ್ಲಿ ನಾವು ಇಂಡಿವಿಜುವಲ್ ಬೇಸ್ ಕ್ಲಾಸಸ್ ಕ್ರಿಯೇಟ್ ಮಾಡಬೇಕು, ರೈಟ್. ಒಂದು ಫಾದರ್ ಇಂದು ಒಂದು ಮದರ್ ಇಂದು, ಆಮೇಲೆ ಒಂದು ಚೈಲ್ಡ್ ಕ್ಲಾಸ್ ಕ್ರಿಯೇಟ್ ಮಾಡಬೇಕು. ಆ ಸೇಮ್ ಚೈಲ್ಡ್ ಕ್ಲಾಸ್ ಫಾದರ್ ಇಂದನೂ ಇನ್ಹೆರಿಟ್ ಮಾಡಬೇಕು ಆಸ್ ವೆಲ್ ಆಸ್ ಮದರ್ ಇಂದನೂ ಇನ್ಹೆರಿಟ್ ಮಾಡಬೇಕು. ಲೆಟ್ಸ್ ಸಿ. ಓಕೆ, ಸೊ ನಾನು ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ ಫಾದರ್ ಅಂತ. ಓಕೆ, ಫಾದರ್ ಡೆಫ್ ಅಂತ ಹೇಳಿ, ಎಫ್ ಡಿಸ್ಪ್ಲೇ ಅಂತ ಅಂದರೆ ಫಾದರ್ ಡಿಸ್ಪ್ಲೇ ಅಂತ. ನೀವು ಏನು ಬೇಕಾದರೂ ನೇಮ್ ಕೊಡ್ಬೋದು. ಓಕೆ, ಸೆಲ್ಫ್ ಅಂತ ಬರೀತೀನಿ. ಸೊ ಒಂದು ಪ್ರಿಂಟ್ ಬರೀತೀನಿ. ಓಕೆ, ದಿಸ್ ಈಸ್ ಫಾದರ್ ಪ್ರಾಪರ್ಟಿ ಅಂತ ಹೇಳಿ. ಓಕೆ, ಸಿಮಿಲರ್ಲಿ ನಾನು ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ ಮದರ್ ಅಂತ. ಓಕೆ, ಸೊ ಮದರಿಂದು ಒಂದು ಮೆಥಡ್ ಬರೆಯೋಣ, ಎಮ್ ಡಿಸ್ಪ್ಲೇ ಅಂತ, ಮದರ್ ಡಿಸ್ಪ್ಲೇ ಅಂತ. ಓಕೆ, ಸೊ ಸೆಲ್ಫ್ ಕೊಟ್ಬಿಟ್ಟು ಇಲ್ಲಿ ಪ್ರಿಂಟ್ ಮಾಡ್ತೀನಿ ನಾನು. ಓಕೆ, ದಿಸ್ ಈಸ್ ಮದರ್ ಪ್ರಾಪರ್ಟಿ ಅಂತ ಹೇಳಿ. ಓಕೆ, ಇನ್ನೊಂದು ಚೈಲ್ಡ್ ಕ್ಲಾಸ್ ಕ್ರಿಯೇಟ್ ಮಾಡೋಣ, ಕ್ಲಾಸ್ ಚೈಲ್ಡ್ ಅಂತ ಹೇಳಿ. ಫೈನ್. ಸೊ ಇದರಲ್ಲಿ ಡೆಫ್ ಸಿ ಡಿಸ್ಪ್ಲೇ ಅಂತ ಬರಿತೀನಿ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಪ್ರಿಂಟ್ ಮಾಡೋಣ ಏನಂತ, ದಿಸ್ ಈಸ್ ಚೈಲ್ಡ್ ಪ್ರಾಪರ್ಟಿ ಅಂತ ಹೇಳಿ. ಓಕೆ, ಸೊ ಈಗ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ ಸಿ ಅಂತ ಚೈಲ್ಡ್ ಇಂದು. ಈಗ ನಾನು ಎರಡು ಪೇರೆಂಟು ಇಂದು ಪ್ರಾಪರ್ಟಿನೂ ಇನ್ಹೆರಿಟ್ ಮಾಡಬೇಕು, ಇಂಡಿವಿಜುವಲ್, ಬೋತ್ ಆರ್ ಇಂಡಿವಿಜುವಲ್. ಓಕೆ, ಜ್ಞಾಪಕ ಇಟ್ಕೊಳ್ಳಿ, ದಟ್ ಈಸ್ ಮೇನ್ ಥಿಂಗ್. ಓಕೆ, ಎರಡು ಬೇಸ್ ಕ್ಲಾಸಸ್ ಏನಿದೆ, ಬೇಸ್ ಕ್ಲಾಸ್ ಅಂದರೆ ಪೇರೆಂಟ್ ಕ್ಲಾಸ್. ಓಕೆ, ಬೋತ್ ಆರ್ ಇಂಡಿವಿಜುವಲ್ಸ್. ಫೈನ್. ಸೊ ಅದರಿಂದ ಒಂದು ಸಿಂಗಲ್ ನಾವು ಡಿರೈವ್ ಕ್ಲಾಸ್ ಅಂದರೆ ಚೈಲ್ಡ್ ಕ್ಲಾಸ್. ನೋಡಿ ಸಿ ಡಿಸ್ಪ್ಲೇ ಅಲ್ಲಿ ನಾನು ಆರಾಮಾಗಿ ಅದರಿಂದ ಓನ್ ಪ್ರಾಪರ್ಟಿನ ಆರಾಮಾಗಿ ಈಸಿಲಿ ಆಕ್ಸೆಸ್ ಮಾಡ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇನ್ಹೆರಿಟ್ ಮಾಡಬೇಕು ಅಂತ ಏನಿಲ್ಲ, ರೈಟ್. ಅದರಿಂದ ಆದಂಥ ಓನ್ ಮೆಥಡ್ನ ಕಾಲ್ ಮಾಡ್ಬೋದು ಸಿ ಡಿಸ್ಪ್ಲೇ ಅಂತ. ಈಗ ನಾನು ಪೇರೆಂಟಲ್ ಫಾದರ್ ಡಿಸ್ಪ್ಲೇ ಮಾಡಬೇಕಂದ್ರೆ ಎಫ್ ಡಿಸ್ಪ್ಲೇ ಮಾಡಬೇಕಂದ್ರೆ ಅದು ಹೈಲೈಟ್ ಆಗ್ತಿಲ್ಲ, ಅಂದರೆ ಅದರಲ್ಲಿ ಇಲ್ಲ ಅಂತ. ಸೊ ಈಗ ಈ ಚೈಲ್ಡಿಗೆ ಫಾದರ್ ಇನ್ ಪ್ರಾಪರ್ಟಿ ಇನ್ಹೆರಿಟ್ ಮಾಡೋಣ. ಸೊ ನಮ್ಗೆ ಆಲ್ರೆಡಿ ಗೊತ್ತು FATH ಫಾದರ್ ಅಂತ ಹೇಳಿ ಬರ್ದಿದ ತಕ್ಷಣ ಈಗ ಆರಾಮಾಗಿ ನಾವು ಆಕ್ಸೆಸ್ ಮಾಡ್ಬೋದು, ರೈಟ್. ಯಾಕಂದರೆ ಫಾದರ್ ಇನ್ ಪ್ರಾಪರ್ಟಿ ಇನ್ಹೆರಿಟ್ ಆಗಿದೆ ಚೈಲ್ಡಿಗೆ. ಸಿಮಿಲರ್ಲಿ ಈ ಮದರ್ ಇಂದು ಪ್ರಾಪರ್ಟಿ ಇನ್ಹೆರಿಟ್ ಮಾಡಬೇಕು, ಏನು ಆಲ್ರೆಡಿ ನಾವು ಬರ್ದಿದ್ದೀವಲ್ಲ ಫಾದರ್ ಅಂತ, ಹೇಗೆ ಮಾಡಬೇಕು? ಸೊ ದಿಸ್ ಇಸ್ ನಥಿಂಗ್ ಬಟ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತೀವಿ. ಓಕೆ, ನಾನು ಕಾಮಾ ಕಟ್ಬಿಟ್ಟು ಮದರ್ ಅಂತ ಬರ್ದಿದ ತಕ್ಷಣ ಫಾದರ್ ಇಂದು ಪ್ರಾಪರ್ಟಿ ಚೈಲ್ಡಿಗೆ ಇನ್ಹೆರಿಟ್ ಆಗುತ್ತೆ. ಸಿಮಿಲರ್ಲಿ ಮದರ್ ಇನ್ ಪ್ರಾಪರ್ಟಿನೂ ಚೈಲ್ಡಿಗೆ ಇನ್ಹೆರಿಟ್ ಆಗುತ್ತೆ. ಓಕೆ, ನಾನು ಸೇವ್ ಮಾಡಿಬಿಟ್ಟು ಮತ್ತೊಂದು ಸತಿ ರನ್ ಮಾಡಿದ್ರೆ ನೋಡಿ, ಸೊ ಫಾದರ್ ಇನ್ ಪ್ರಾಪರ್ಟಿ ಇನ್ಹೆರಿಟ್ ಆಯಿತು. ಓಕೆ, ಸಿಮಿಲರ್ಲಿ ಸೇಮ್ ಆಬ್ಜೆಕ್ಟ್ ಏನು ಕ್ಲಾಸಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀರಾ, ಸೇಮ್ ಆಬ್ಜೆಕ್ಟಿಂದ ಮದರಿಂದು ಪ್ರಾಪರ್ಟಿನ ಇನ್ಹೆರಿಟ್ ಮಾಡ್ಕೊಳ್ಬೋದು. ಓಕೆ, ನೋಡಿ 3 ಇನ್ಹೆರಿಟ್ ಆಗ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಮಲ್ಟಿ ಲೆವೆಲ್ ಅಲ್ಲ, ಮಲ್ಟಿ ಲೆವೆಲ್ ಅಂದರೆ ಸಿಂಗಲ್ ಲೆವೆಲ್ ಬಿಟ್ಟು ಇನ್ನೊಂದು ಮೇಲ್ಗಡೆ ಲೆವೆಲ್. ಮಲ್ಟಿಪಲ್ ಅಂದರೆ ನೋಡಿ
ಟೂ ಇಂಡಿಪೆಂಡೆಂಟ್ ಬೇಸ್ ಕ್ಲಾಸಸ್ ಆರ್ ಇನ್ಹೆರಿಟೆಡ್ ಟು ದಿ ಡಿರೈವ್ಡ್ ಕ್ಲಾಸ್ ಅಥವಾ ಚೈಲ್ಡ್ ಕ್ಲಾಸ್ ಅಂತೀವಿ. ಓಕೆ, ಸೊ ಇದಾಗಿದ ತಕ್ಷಣ ನಾವು ಹೈರಾರ್ಕಿಕಲ್ ನೋಡೋಣ. ಓಕೆ, ನಾವು ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಅಂದರೆ ನಾವು ಆಲ್ರೆಡಿ ಒಂದು ಇಮೇಜ್ ನೋಡಿದ್ವಿ, ರೈಟ್? ಹೈರಾರ್ಕಿಕಲ್ ಇಂದು ಒನ್ ಬೇಸ್ ಕ್ಲಾಸಸ್ ಇಂದ ಮಲ್ಟಿಪಲ್ ಡಿರೈವ್ ಕ್ಲಾಸಸ್ ನೋಡಿ, ಮಲ್ಟಿಪಲ್ ಡಿರೈವ್ ಕ್ಲಾಸಸ್ ಏನಿದೆ ಒಂದು ಸಿಂಗಲ್ ಬೇಸ್ ಕ್ಲಾಸಿಂದ ಇನ್ಹೆರಿಟ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಫೈನ್. ಸೊ ಲೆಟ್ಸ್ ಕ್ರಿಯೇಟ್ ಒಂದು ಸಿಂಗಲ್ ಬೇಸ್ ಕ್ಲಾಸ್. ಓಕೆ, ಸೊ ಪೇರೆಂಟ್ ಅಂತಾನೆ ನಾನು ಒಂದು ಬೇಸ್ ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಬೇಸ್ ಕ್ಲಾಸ್ ಅದರ ಒಂದು ಪ್ರಾಪರ್ಟಿ ಹಾಕೋಣ, ಪಿ ಡಿಸ್ಪ್ಲೇ ಅಂತ ಹೇಳಿ. ಓಕೆ, ನಾನು ಇದು ಬೇಸಿಕಲಿ ಎಕ್ಸಾಂಪಲ್ ಯಾಕೆ ತೊಗೊಂತೀನಿ ಅಂದರೆ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಓಕೆ, ಸೆಲ್ಫ್ ಅಂತ ಬರ್ಬಿಟ್ಟು ನಾನು ಏನು ಪ್ರಿಂಟ್ ಮಾಡಿ ಜಸ್ಟ್ ಓನ್ಲಿ ಐ ಆಮ್ ಪ್ರಿಂಟಿಂಗ್ ಹಿಯರ್ ದಿಸ್ ಈಸ್ ಪೇರೆಂಟ್ ಪ್ರಾಪರ್ಟಿ ಅಂತ ಹೇಳಿ. ಓಕೆ, ಫೈನ್. ಸೊ ಈಗ ಲೆಟ್ಸ್ ಕ್ರಿಯೇಟ್ 3 ಚೈಲ್ಡ್ ಕ್ಲಾಸಸ್. ಓಕೆ, ಕ್ಲಾಸ್ ನಾನು ಚೈಲ್ಡ್ 1 ಅಂತ ಅನ್ಕೊಂತೀನಿ. ಓಕೆ, ಡೆಫ್ C1 ಡಿಸ್ಪ್ಲೇ ಅನ್ಕೊಂತೀನಿ. ಓಕೆ, ಡಿಸ್ಪ್ಲೇ ಅದ್ರ ಒಳಗೆ ಸೆಲ್ಫ್ ಬರುತ್ತೆ. ಸೊ ದಿಸ್ ಈಸ್ ಪ್ರಾಪರ್ಟಿ ಆಫ್ ಚೈಲ್ಡ್ 1 ಅಂತ ಬರೀತೀನಿ. ಓಕೆ, ಸಿಮಿಲರ್ಲಿ ಸೇಮ್ ಥಿಂಗ್ ನಾನು ಚೈಲ್ಡ್ 2 ಮತ್ತೆ ಚೈಲ್ಡ್ 3 ಕ್ರಿಯೇಟ್ ಮಾಡಬೇಕು, ರೈಟ್? ಇದು ಚೈಲ್ಡ್ 2 ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಚೈಲ್ಡ್ 2. ದಿಸ್ ಇಸ್ ಚೈಲ್ಡ್ 2 ಮತ್ತೆ ದಿಸ್ ಇಸ್ ಚೈಲ್ಡ್ 3 ಕ್ಲಾಸ್. ಓಕೆ, ಚೈಲ್ಡ್ 2 ಕ್ಲಾಸ್ ಮತ್ತೆ ದಿಸ್ ಇಸ್ ಚೈಲ್ಡ್ 3 ಕ್ಲಾಸ್. ಓಕೆ, 2 ಕ್ಲಾಸಸ್ ಅಗೇನ್ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ನೋಡಿ ಇದು ಒಂದೇ ಬೇಸ್ ಕ್ಲಾಸ್ ಇರೋದು. ಓಕೆ, ದೀಸ್ ಆರ್ ಆಲ್ ದ ಡಿರೈವ್ಡ್ ಕ್ಲಾಸಸ್ ಅನ್ಕೊಳ್ಳಿ. ಓಕೆ, ಈಗ ಚೈಲ್ಡ್ 1 ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅನ್ಕೊಳ್ಳಿ. ಹೇಗೆ? C1 ಅಂತ ತಗೊಂತೀನಿ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಆಬ್ಜೆಕ್ಟ್ ಆಫ್ ಚೈಲ್ಡ್ 1 ಕ್ಲಾಸ್. ಓಕೆ, ನಾನು C1 ಇಂದ ಬರೀ C1 ಡಿಸ್ಪ್ಲೇನೆ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗತ್ತೆ. ಈಗ C1 ಪೇರೆಂಟ್ ಪ್ರಾಪರ್ಟಿನ ಆಕ್ಸೆಸ್ ಮಾಡೋಕ್ಕಾಗತ್ತಾ ಪಿ ಡಿಸ್ಪ್ಲೇ? ಆಫ್ಕೋರ್ಸ್ ಇಲ್ಲ ತಾನೆ, ಬಿಕಾಸ್ ಅದು ನಾವು ಇನ್ಹೆರಿಟ್ ಮಾಡಿಲ್ಲ. ಸೊ ಏನು ಮಾಡ್ತೀನಿ ನಾನು, CL ಹೋಗ್ಬಿಟ್ಟು ಪ್ಯಾರಂಥಿಸಿಸ್ ಒಳಗೆ PARENT ಏನು ಕ್ಲಾಸ್ ನೇಮ್ ಇದೆ ಸೇಮ್ ಕ್ಲಾಸ್ ನೇಮ್ ಕೊಡಬೇಕು. ಓಕೆ, ಸಿಮಿಲರ್ಲಿ ನಾವು ಬೇರೆ ದಿಕ್ಕು ನೋಡಿದೀವಲ್ಲ ಹಾಗೆ ಕ್ಲಾಸ್ ನೇಮ್ ಕೊಡಬೇಕು. ಓಕೆ, ಫೈನ್. ಸೊ ಈಗ ನಾವು ಆರಾಮಾಗಿ C1 ಏನಿದೆ ಅದು ಪೇರೆಂಟಲ್ ಪ್ರಾಪರ್ಟಿನ ಇನ್ಹೆರಿಟ್ ಮಾಡ್ಕೊಳತ್ತೆ. ನೋಡಿ, ದಿಸ್ ಈಸ್ ದ ಪ್ರಾಪರ್ಟಿ ಆಫ್ ಚೈಲ್ಡ್ 1 ಆ್ಯಂಡ್ ದಿಸ್ ಈಸ್ ಪ್ರಾಪರ್ಟಿ ಪೇರೆಂಟಲ್ ಪ್ರಾಪರ್ಟಿ, ಎರಡು ಇನ್ಹೆರಿಟ್ ಮಾಡಿದೆ. ಈಗ ಚೈಲ್ಡ್ 2 ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಣ, C2 ಅಂತ ಹೇಳ್ಬಿಟ್ಟು ಚೈಲ್ಡ್ 2 ಅಂತ. ಓಕೆ, ಈ ಚೈಲ್ಡ್ 2 ಅದು ಸೊ ಅದ್ರ ಒಳಗಿರುವಂಥ ಓನ್ ಪ್ರಾಪರ್ಟಿ ಅದು ಆಕ್ಸೆಸ್ ಮಾಡ್ಕೊಳ್ಬೋದು, ರೈಟ್? C2 ಡಿಸ್ಪ್ಲೇ. ಸೊ ಇದು ಪೇರೆಂಟಲ್ ಪ್ರಾಪರ್ಟಿನ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಸ್ಟಿಲ್ ವಿ ಹ್ಯಾವೆಂಟ್ ಇನ್ಹೆರಿಟೆಡ್, ರೈಟ್? ಸೊ ಅದು ಪೇರೆಂಟಿಂದು ಪ್ರಾಪರ್ಟಿ ಇದಕ್ಕೂ ಕೊಟ್ಬಿಡೋಣ. ಸೊ ಹೇಗೆ ನಮ್ಗೆ ಆಲ್ರೆಡಿ ಗೊತ್ತು PARENT ಪೇರೆಂಟ್ ಅಂತ, ಸಿಮಿಲರ್ಲಿ ನಾನು ಇದಕ್ಕೂ ಕೊಟ್ಟಿರ್ತೀನಿ ಆಯಿತಾ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್. ಓಕೆ, ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಲಾಟ್ ಆಫ್ ಟೈಮ್ ಮೆನಿ ಇಂಟರ್ವ್ಯೂಸಲ್ಲೂ ಕೇಳ್ತಾರೆ. ಓಕೆ, ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಅಂದರೆ ಏನು, ಮಲ್ಟಿ ಲೆವೆಲ್ ಅಂದರೆ ಏನು, ಮಲ್ಟಿಪಲ್ ಮತ್ತು ಮಲ್ಟಿ ಲೆವೆಲ್ ಅಂದರೆ ಏನು, ಮತ್ತು ಇನ್ನೊಂದು ಕ್ವಶನ್ ಮಾಡ್ತಾರೆ ವೆದರ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಪೈಥಾನಲ್ಲಿ ಸಪೋರ್ಟ್ ಆಗುತ್ತಾ ಅಂತ. ಓಕೆ, ಸೊ ಅದು ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಈಗ ಪೇರೆಂಟಲ್ ಡಿಸ್ಪ್ಲೇ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ಸಿಮಿಲರ್ಲಿ ಸೇಮ್ C3 ಅಷ್ಟೇ. ಓಕೆ, ಚೈಲ್ಡ್ 3. ಓಕೆ, C3 ಆರಾಮಾಗಿ ಪೇರೆಂಟಲ್ ಡಿಸ್ಪ್ಲೇನು ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ. ಸೊ ಅಪ್ಕಮಿಂಗ್ ಕ್ಲಾಸಲ್ಲಿ ನಾವು ಅಬ್ಸ್ಟ್ರಾಕ್ಷನ್ ಅಂದರೆ ಏನು, ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ರಿಯಲ್ ಟೈಮ್ ಎಕ್ಸಾಂಪಲ್ ತೊಗೊಂಡು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.